ಅಲ್ಲಿವರೆಗೂ ಮೋಸ ಇಲ್ಲ. ಬಟ್ ಅದು ಒಂದು 15 ವರ್ಷ ಆದ್ಮೇಲೆ ಮಿನಿ ಥಿಯೇಟರ್ಗಳು ಬರ್ಬೋದು. ಇಲ್ಲ, ಆಲ್ರೆಡಿ ನಾನು ಕೇಳಿದ್ದೀನಿ, ನಾನು ಎಲ್ಲೋ ಓದಿದ್ದೆ. ಓಕೆ. 2030 ಒಳಗಡೆ ಪ್ರತಿ ಮನೆಯಲ್ಲೂ ಆಲ್ಮೋಸ್ಟ್ ಎಲ್ಲರೂ ಥಿಯೇಟರ್ನಲ್ಲೇ, ತುಂಬ ಕಡಿಮೆ ಜನ ಮಲ್ಟಿಪ್ಲೆಕ್ಸ್ಗೆ ಹೋಗೋದು, ಮತ್ತು ಥಿಯೇಟರ್ಗಳಿಗೆ ಹೋಗೋದು, ಮತ್ತು ಎಲ್ಲೋ ಜಾಸ್ತಿ ಜನ ಮನೆಯಲ್ಲೇ ಆನ್ಲೈನಲ್ಲಿ ಮಾಡ್ಕೋಬೇಕು ಅಂತ ಹೇಳಿ ಒಂದು ಪ್ರಯತ್ನ ಪಟ್ಟರು. ಆ ವಿರುದ್ಧವಾಗಿ ಅಮೀರ್ ಖಾನ್ ತಮ್ಮ ಮೂವಿನ ಯೂಟ್ಯೂಬ್ನಲ್ಲಿ ಬಿಟ್ಟಿದ್ದಾರೆ. ನೋಡ್ಕೊಳ್ಳಿ ಆರಾಮಾಗಿ ಅಂತ. ನೋಡ್ಕೊಳ್ಳಿ. ಅವ್ರು ಯಾಕೆ ಕಷ್ಟ ಪಡ್ತೀರಾ, ಥಿಯೇಟ್ರಿಗೆ ಬಿಡಲೇ ಇಲ್ಲ ಮೂವಿ. ಓಕೆ. ಶೂಟ್ ಮಾಡಿಬಿಟ್ಟು ಯೂಟ್ಯೂಬಲ್ಲೇ ಬಿಟ್ಬಿಟ್ಟಿದ್ದಾರೆ. ಆ ಥರ ಒಂದು ಸನ್ನಿವೇಶ ಬರುತ್ತೆ. ಸೊ ಅದಕ್ಕೋಸ್ಕರನೇ ಯಾರೇ ಕಲಾವಿದರು ಬಂದ್ರೂ ಪ್ರತಿಯೊಂದನ್ನು ಜನ ಗಮನಿಸ್ತಾರೆ. ಹೌದು ಸರ್, ಹೌದು. ಯಾಕಂದ್ರೆ ಈಗ ನನ್ನ ಥಿಯೇಟರ್ ನೋಡ್ಬೇಕಂದ್ರೆ ನನ್ನಲ್ಲಿ ಒಂದು ಹೊಸ ವಿಷಯ ಇರಬೇಕು ಸರ್. ಇವನ್ನ ನಾನು OTT-ಯಲ್ಲ, ಇವನ್ನ ನಾನು ಎಲ್ಲೂ ಯೂಟ್ಯೂಬಲ್ಲಿ ನೋಡೋ ಫೇಸ್ ಅಲ್ಲ, ಇದನ್ನ ನಾನು ಥಿಯೇಟ್ರಲ್ಲೇ ನೋಡ್ಬೇಕು ಇವನ್ನ ಅಂತ ಅನ್ನಿಸ್ಬೇಕು. ಈಗ ನೋಡಿ, ಕೆಲವೊಬ್ಬರಿಗೆ ನಾವು ಥಿಯೇಟ್ರಲ್ಲಿ ಹೋಗಿ ನೋಡ್ತೀವಿ. ಯಾಕೆ ಹೇಳಿ, ಏನು ಹೊಸದಾಗಿ ಮಾಡಿರ್ತಾರೆ, ಆ ಸೌಂಡಿಂಗು, ಆ ಮೇಕಿಂಗ್ ವಾಯ್ಸು, ಅವ್ರ ಸ್ಕ್ರೀನ್ ಪ್ರೆಸೆನ್ಸು, ಅವೆಲ್ಲ ತುಂಬ ಚೆನ್ನಾಗಿದ್ದಾಗ ಕೆಲವೊಬ್ರು ನಾವು ಈಗ ನೋಡಿ ಥಿಯೇಟ್ರಿಗೆ ಹೋಗಿ ನೋಡ್ತೀವಿ. ಹೊಸೊಬ್ರಿಗೆ ಹಂಗೆ ಸರ್. ಈಗ ನಾವು ಒಂದು ಏನಂದ್ರೆ ಮೇಕಿಂಗ್ ವೈಸ್ ಆ ರೇಂಜಿಗೆ ಮಾಡಿಕೊಂಡು, ಪ್ರಮೋಷನ್ ಆ ಥರ ಮಾಡ್ಕೊಂಡು, ಕಂಟೆಂಟ್ ಆ ಥರ ಮಾಡ್ಕೊಂಡ್ರೆ 100% ಥಿಯೇಟ್ರಿಗೆ ಜನ ಬಂದೇ ಬರ್ತಾರೆ, ಇಲ್ಲನಲ್ಲ. ಬಟ್ ಕೆಲಸ ಮಾಡ್ಬೇಕು ಸರ್ ಆ ಥರ. ನೋಡಿ, ನಮ್ಮ ಇಂಡಸ್ಟ್ರಿಯಲ್ಲಿ ತುಂಬ ಚೇಂಜ್ ಆಯಿತು. ಕಾಂತಾರ, ಹೌದು, KGF. ಈಗ ಅವೆರಡೇ ಮಾತಾಡ್ತಾ ಇರೋದು ನಾವೀಗ. ಇಲ್ಲ, ಈಗ ಟಾಕ್ಸಿಕ್ ಮಾತಾಡ್ತೀವಿ. ಟಾಕ್ಸಿಕ್ ಈಗ ನೆಕ್ಸ್ಟ್. ಟಾಕ್ಸಿಕ್ ಇದೆ, ತುಂಬಾ ಮೂವೀಸ್ ಬರ್ತಾ ಇದೆ. ಹೌದೌದು. ಅದ್ರ ಬಗ್ಗೆನೂ ಮಾತಾಡ್ಬೋದು, ಬರುತ್ತೆ. ಇಂಡಸ್ಟ್ರಿ ಕನ್ನಡದವ್ರ ಬಗ್ಗೆ ಜನನು ಮಾತಾಡ್ತಾರಲ್ಲ. ಇಲ್ಲ, ಮಾತಾಡ್ತಾರೆ ಸರ್. ಯಾಕಂತಂದ್ರೆ ಅಲ್ಲ, ಮಾತಾಡ್ಲೇಬೇಕು. ಯಾಕಂದ್ರೆ ನಮ್ಮ ಕನ್ನಡತನ ಯಾರು ಬಿಟ್ಕೊಡಲ್ಲ. ಯಾಕಂದ್ರೆ ನಮ್ದು ಸಿನಿಮಾ ಅಲ್ವಾ ಅಲ್ಲ, ಹಂಗಂತೇಳಿ ಯಾವ ಸಿನಿಮಾ ಮಾಡಬಾರ್ದು ಅಂತ ನನ್ನ ಅನಿಸಿಕೆ ಸರ್. ನೆಕ್ಸ್ಟ್ ನಿಮ್ಮ ಬಗ್ಗೆನೂ ಬರುತ್ತೆ, ಗ್ರಂಥ ಮೂವಿ ಬಗ್ಗೆನೂ ಮಾತಾಡ್ತಾರೆ ಜನ. ಹೌದು. ಅದಕ್ಕೆ ಒಂದು ಚೆನ್ನಾಗಿರೋ ಸಿನಿಮಾ ಮಾಡೋಣ ಅಂತ ಗ್ಯಾಪ್ ತೊಗೊಂಡಿದ್ದೀನಿ ಸರ್. ಈ ಗ್ರಂಥದ ಬಗ್ಗೆ ನೋಡಿ, ನನಗೆ ತುಂಬಾ ಡಿಸಪಾಯಿಂಟೆಡ್ ಮಾಡ್ತು ನನಗೆ. ನಾನು ಅನ್ಕೊಂಡಂಗೆ ಬರಲಿಲ್ಲ. 0% ನನಗೆ ಬಾಯಿ ಅನ್ಕೊಂಡ್ರೆ ನಾನು ಜೀರೋನೇ. ನನಗೆ ಏನು ಮಾಡೇ ಇಲ್ಲ ಅದರಲ್ಲಿ. ಈಗ ಏನಿದ್ರು ನನಗೆ ಗ್ರಂಥನೇ ಸರ್. ಗ್ರಂಥ ನನಗೊಂದು ಹೆಸರು ಕೊಡುತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿದ್ದೀನಿ ನಾನು. 100% ಗೆಲ್ತೀವಿ ಅನ್ನೋದು ನಂಬಿಕೆಯಲ್ಲಿದ್ದೀವಿ. ಬಾಯ್ ನಿಮಗೆ ಎಂಟ್ರಿ ಕಾರ್ಡ್, ಅದು ಇನ್ವಿಟೇಷನ್ ಸರ್. ಇನ್ವಿಟೇಷನ್. ಓಕೆ. ಗ್ರಂಥ ನನಗೆ ಇಂಟ್ರೊಡಕ್ಷನ್. ಓಕೆ. ಮತ್ತೆ ಅದಾದ್ಮೇಲೆ ನೆಕ್ಸ್ಟ್ ಬರೋದು ಫುಲ್ಲು ಆಕ್ಷನ್. ಅಂದ್ರೆ ಇಲ್ಲಿ ರಾಜ ಆಗ್ಬೇಕಂದ್ರೆ ಅವನದೇ ಆದಂತ ಕಿಂಗ್ಡಮ್ನ ಕಟ್ಟಬೇಕು ಸರ್. ಇಲ್ಲಿ ನಾನು ತುಂಬಾ ನೋಡ್ತಾ ಇದ್ದೀನಿ. ಯಾಕಂದ್ರೆ ಈಗ ಕಿಂಗ್ಡಮ್ ಕಟ್ಟೋದು ತುಂಬಾ ಸುಲಭ ಬಿಡಿ. ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟಿದೆ. ಈ ಎಲ್ಲೋದ್ರೂ ಕಾಣಿಸ್ಕೋತಾ ಇದ್ರೆ ನಮ್ಮ ಮೇಲೆ ಒಂದು ಇವನು ಯಾರು ಅಂತ ಸರ್ಚ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ತುಂಬಾ ಈಸಿ ಈಗ ಎಲ್ಲ ಸೋಷಿಯಲ್ ಮೀಡಿಯಾ ಸ್ಪೀಡ್ ಇದೆ ಅಲ್ಲ. ಈಗ ನಾನು ಯಾರಂತ ಗುರ್ತಾಗಕ್ಕೆ ಟ್ರೋಲರ್ಸ್ ಇದ್ದಾರೆ, ನ್ಯೂಸ್ ಚಾನಲ್ಸ್ ಇದೆ. ಈಗ ನೋಡಿ, ನಿಮ್ಮಂತರ ಯೂಟ್ಯೂಬಲ್ಲಿ ನಮ್ಮ ಇಂಟರ್ವ್ಯೂ ಎಲ್ಲ ಮಾಡ್ತೀರಾ, ಒಂದು 4 ಜನ ತಲುಪಿಸ್ತೀರಾ. ಇದು ತುಂಬಾ ಇದೆ ಸರ್, ಪ್ಲಾಟ್ಫಾರ್ಮ್ಗಳಿದೆ. ಅದರಿಂದ ಎಲ್ಲರೂ ಗುರುತಿಸ್ತಾರೆ. ಹೌದೌದು. ಓಕೆ. ಅಂದರೆ ಡೈಲಿ ನೀವು ಫ್ರೇಮ್ ಲೈನಲ್ಲಿ ಇರಬೇಕು. ಹೌದು ಸರ್. ಓಕೆ. ಈಗ ನಾನು ಫ್ರೇಮ್ ಲೈನಲ್ಲಿ ಇಲ್ಲ ಅಂದ್ರೆ ನನ್ನ ಯಾರು ನೋಡೋದೇ ಇಲ್ಲ. ಅಂದರೆ ಈಗ ನೀವು ಎಲ್ಲಾದ್ರೂ ಹೊರಗಡೆ ಹೋದಾಗ ಜನ ಗುರುತಿಸ್ತಾರ ಸರ್? ಕೆಲವೊಬ್ರು ಸರ್, ಬೈ ಸಿನಿಮಾದಲ್ಲಿ ನೀವ್ಯಾರು ಮಾಡಿದ್ದು ಅಂತ ಕೆಲವೊಬ್ರು ಹೇಳ್ತಾರೆ. ಅಂದರೆ ಆ ರೇಂಜಿಗೆ ನನಗೆ ಇನ್ನೂ ಫೇಮ್ ಬಂದಿಲ್ಲ. ಯಾಕಂದರೆ ನನಗೆ ಬೈ ಸಿನಿಮಾ ಮಾಡೋ ಟೈಮಲ್ಲಿ ನನ್ನ ಸಿನಿಮಾ ನನಗೆ ನೋಡಿನೇ ನನಗೆ ಬೇಜಾರಾಗಿತ್ತು. ಬೇಡ ನನಗೆ ಇದೆ ಎಲ್ಲೋ ಅಂದರೆ ನಾನು ಜಾಸ್ತಿ ಪ್ರಮೋಷನ್ ಮಾಡೋಕೆ ಹೋಗಲಿಲ್ಲ. ನನಗೆ ಗೊತ್ತಿತ್ತು, ನಂಗೆ ಟೇಬಲ್ ವರ್ಕಲ್ಲೇ ಗೊತ್ತಾಯ್ತು ನನ್ನ ಸಿನಿಮಾ ಏನು ಅಂತ. ಅಂದರೆ ಗೊತ್ತಾಗ್ಬಿಡುತ್ತೆ, ಒಬ್ಬ ಕಲಾವಿದಂಗೆ ಗೊತ್ತಾಗ್ಬಿಡುತ್ತೆ ನನ್ನ ಸಿನಿಮಾ ಏನು ಹೇಳ್ತಿದೆ ಅಂತ. ಅದಕ್ಕೆ ನಾನು ಜಾಸ್ತಿ ಪ್ರಮೋಷನ್ ಬಿಲ್ಡಪ್ ತೊಗೊಳಕ್ಕೆ ಹೋಗಿಲ್ಲ. ನನ್ನ ಸಿನಿಮಾ ನೋಡ್ರೋ, ಬಂದು ಹಂಗೆ ನೋಡ್ರಿ ಹಿಂಗೆ ನೋಡ್ರೋ. ಬಟ್ ಇವಾಗ ಗ್ರಂಥದ ಮೇಲೆ ನಂಬಿಕೆ ಇದೆ ಸರ್. ಫಸ್ಟ್ ಲುಕ್ ನೋಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಅದರಲ್ಲಿದೆ, ಐ ಆಮ್ ನಾಟ್ ಎ ಕಿಲ್ಲರ್ ಬಟ್ ಐ ಕಿಲ್ ಸಮ್ ಪೀಪಲ್ ಅಂತ. ಅದೇ ಅದೊಂದು ಡೈಲಾಗ್ ಹೇಳುತ್ತೆ ಇಡೀ ಸಿನಿಮಾ ಹೆಂಗಿರ್ಬೋದು ಅಂತ. ಊರಿಗೆ ಹೋದಾಗ ಅಲ್ಲಿ ಹೆಂಗೆ ಹೇಳ್ತಾರೆ ಜನ? ಅಲ್ಲಿ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಅಂದರೆ ಆ ಸೈಡ್ ಎಲ್ಲ ಫುಲ್ಲು ನಮ್ಮ ಉತ್ತರ ಕರ್ನಾಟಕ ಅಲ್ವಾ ಸರ್, ನೀವು ಬರೀ ಒಂದು ರೀಲ್ಸ್ ಮಾಡಿದ್ರು ನಿಮ್ಮನ್ನ ಮೆರೆಸ್ತಾರೆ. ಆ ಸೈಡ್ ಎಲ್ಲ. ಇನ್ನು ನಾನು ಸಿನಿಮಾ ಮಾಡಿದ್ದೀನಿ, ರೆಸ್ಪೆಕ್ಟ್ ತುಂಬ ಇದೆ. ರೆಸ್ಪೆಕ್ಟ್ ಇದೆ ಸರ್. ಮನೇಲಿ ಏನು ಹೇಳ್ತಾರೆ? ಮನೆಯಲ್ಲಿ ಅವರು ಏನಿಲ್ಲ, ನಿನ್ನ ಕೈಲಿ ಸಾಧ್ಯ ಇದೆ ಅಂದರೆ ನೀನು ಇಲ್ಲಿವರೆಗೂ ಬಂದಿದ್ಯಾ ಅಂದಮೇಲೆ ನಿನ್ನ ಅರ್ಹತೆ ಇದೆಯಾ ಅಂತ ನೀನು ತೋರಿಸ್ಕೊಟ್ಟಿದ್ಯಾ, ಮಾಡು, ಏನಾದರೂ ಆಗಲಿ. ತಾಯಿ ಎಲ್ಲಮ್ಮನ ಶಕ್ತಿ ನಿನ್ನ ಹಿಂದೆ ಇದೆ. ಈಗ ನೋಡಿ, ತಾಯಿ ಎಲ್ಲಮ್ಮ ಯಾರ್ಯಾರನ್ನೂ ಆಶೀರ್ವಾದ ಮಾಡಿ ಬೆಳೆಸ್ತಾಳೆ ಸರ್. ನನ್ನ ತಾಯಿ ಎಲ್ಲಮ್ಮನ ಮಡ್ಲಲ್ಲಿ ಬೆಳೆದಿರೋ ಅಂಥವ್ರು ನಾನು. ನನ್ನನ್ನು ಮೆರೆಸಲ್ವಾ ಸರ್?
ಖಂಡಿತವಾಗ್ಲೂ. ಅದೊಂದು ನಂಬಿಕೆ ಇದೆ ನನಗೆ. ಸೊ ಒಳ್ಳೆಯದಾಗಲಿ ನಮ್ಮ ಯುವ ಭಾಯಿಗೆ. ಮತ್ತು ಈಗ ಗ್ರಂಥ ಆಗಿ ಬರ್ತಾ ಇದ್ದಾರೆ. ಮತ್ತು ಗ್ರಂಥದ ಬಗ್ಗೆ ಗ್ರಂಥ ಬರುವಾಗ ಮತ್ತೆ ನಾವು ನಿಮ್ಮನ್ನು ಭೇಟಿ ಮಾಡ್ತೀವಿ ಖಂಡಿತವಾಗ್ಲೂ. 100% ಸರ್, ಮಾತಾಡೋಣ, ತುಂಬ ಮಾತಾಡೋಣ ಅದ್ರ ಬಗ್ಗೆ. ಅದರ ಗ್ರಂಥದ ಅನುಭವಗಳನ್ನು ಹಂಚ್ಕೊಳ್ಳೋಣ. ಮತ್ತು ಅದ್ರ ಬಗ್ಗೆ ಮತ್ತು ಆಗಿರೋ ಮತ್ತು ಈ ಭಾಯಿ ಮತ್ತು ಗ್ರಂಥ ಇವೆರಡರ ನಡೆ ಸೆಂಟ್ರ್ನಲ್ಲಿ ಗ್ಯಾಪ್ ಇತ್ತಲ್ಲ, ಆ ಗ್ಯಾಪ್ನಲ್ಲಿ ಏನೇನೆಲ್ಲ ಆಯಿತು ಮತ್ತು ಈ ಗ್ರಂಥ ನಾವು ಹೆಂಗೆ ಮುಗಿಸಿದ್ರಿ ಅದನ್ನೆಲ್ಲ ಮತ್ತು ಪಾರ್ಟ್ 2ನಲ್ಲಿ ನೋಡ್ಬೋದು. ಹಂಗೆ ಓಕೆ. ಯಾಕಂದರೆ ನಾವು ಕನೆಕ್ಟಿವಿಟಿ ಇದ್ದಾಗ ನಾವು ಸೀರೀಸ್ಗಳನ್ನು ಮಾಡ್ತಿರುವಾಗ ನಾವು ನಿಮ್ಮ ಜೊತೆಗೆ ಸಂಬಂಧ ಇಟ್ಕೊಂಡು ಮತ್ತೆ ಕಂಟಿನ್ಯೂಟಿ, ಈಗ ನೀವು ಬೆಳೀತಿರಿದ್ದೀರಾ, ನೀವು ಒಂದು ಮೂವಿ ಮಾಡಿ ಮತ್ತೆ ನಮ್ಮನ್ನು ನೀವು ಮತ್ತೆ ಕರೆಸಿದಾಗ ಅಥವಾ ನಾವು ನಿಮ್ಮನ್ನು ಕರೆಸಿದಾಗ ಒಂದಕ್ಕೊಂದು ಇದಾದಾಗ ಮತ್ತೆ ಕನೆಕ್ಟಿವಿಟಿ ಆಗಿ ಬೆಳಿತೀವಿ. ಇಲ್ಲ 100% ಸರ್. ಒಬ್ರು ಸಾಥ್ ಕೊಟ್ಕೊಂಡು ಹೋಗೋದೇ ಅಲ್ವಾ ಸರ್ ಜೀವನ. ಒಬ್ರು ಸಾಥ್ ಕೊಟ್ಕೊಂಡು ಹೋಗ್ಲೇಬೇಕು. ಯಾಕಂದ್ರೆ ನಾಳೆ ನಾನು ಬೆಳೆದ್ರು ಅಷ್ಟೇ, ನೀವು ಬೆಳೆದ್ರು ಅಷ್ಟೇ, ನಮ್ಮ ಇಂಡಸ್ಟ್ರಿ ಬೆಳೆಯುತ್ತೆ ಅಷ್ಟೇ ಸರ್. ಯಾಕಂದ್ರೆ ಈಗ ನೀವು ನಮ್ಮ ಇಂಡಸ್ಟ್ರಿನ ನಮ್ಮಂಥವ್ರನ್ನ ಇಂಟರ್ವ್ಯೂ ಮಾಡಿ 4 ಜನ ತೋರಿಸ್ತೀರಾ, ಇಂಥ ಒಬ್ಬ ಕಲಾವಿದ ಇದ್ದಾನೆ ಅಂತ. ನೀವು ತೋರಿಸಿದಾಗಲೇ ನಾವು 4 ಜನಕ್ಕೆ ಗೊತ್ತಾಗ್ತೀವಿ. ನಾವು ತುಂಬ ಥ್ಯಾಂಕ್ಫುಲ್ ಸರ್. ಈ ಸ್ಮೂತ್ ಸ್ಟಾರ್ಗೆ, ನಿಮ್ಮ ಯುವ ಗ್ಯಾಂಗಿಗೆ, ನಿಮ್ಮ ಊರ ಕಡೆಗೆ ನಿಮ್ಮ ಸ್ನೇಹಿತರಿಗೆಲ್ಲರಿಗೆ ತಿಳಿಸಿ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಹೇಳಿ. ಯಾಕಂದ್ರೆ ನಮ್ದು ಹೊಸ ಚಾನಲ್, ಹೊಸದಾಗಿ ಬಂದಿದ್ದೀವಿ, ಹೊಸದಾಗಿ ಏನಾದರೂ ಒಂದು ಇಂಟ್ರೊಡಕ್ಷನ್ ಕೊಡ್ಬೇಕಂತ ಅನ್ಕೊಂಡಿದ್ದೀವಿ, ಹೊಸತನನ ಮಾಡ್ಬೇಕಂತ ಅನ್ಕೊಂಡಿದ್ದೀವಿ. ಒಂದೇ ಭಾಷೆ ಅಲ್ಲ, ಹಿಂದಿ, ತೆಲುಗು, ತಮಿಳ್ ಮತ್ತು ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ಮಾಡ್ಬೇಕಂತ ಅನ್ಕೊಂಡಿರೋದು. ಅವಿಷ್ಟು ಭಾಷಣಗಳನ್ನು ಒಂದೇ ಚಾನಲಲ್ಲಿ ಮಾಡ್ಬೇಕಂತ ಅನ್ಕೊಂಡಿದ್ವಿ. ನಿಮ್ಮೆಲ್ಲ ಹುಡುಗರಿಗೆ ಹೇಳಿ ಸಬ್ಸ್ಕ್ರೈಬು, ಲೈಕು, ಶೇರ್ ಮಾಡಲಿಕ್ಕೆ. 100% ಸರ್. ಎಲ್ಲರ ಹತ್ರ ನಮಗೇನು ಬೇಕಾಗಿರೋ ಲಿಂಕ್ ಅಲ್ವಾ, ಲಿಂಕ್ ಕಳಿಸಿರತ್ತೆ, ಎಲ್ಲರೂ ನೋಡ್ತಾರೆ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ತಾರೆ. ಅದು ನನ್ನ ಇಂಟರ್ವ್ಯೂ ಅಂತಂದ್ರೆ ನಮ್ಮ ಹುಡುಗರಂತರೂ ಎಲ್ಲರೂ ನೋಡ್ತಾರೆ. ಆದಷ್ಟು ರೀಚ್ ಆಗಲಿ, ಈ ಸ್ಮೋ ಸ್ಟಾರ್ ರೀಚ್ ಆಗಲಿ ಅಂತ ನಾನು ಕೇಳ್ಕೊತೀನಿ ಸರ್. ಥ್ಯಾಂಕ್ ಯು. ಒಳ್ಳೇದಾಗಲಿ ಸರ್ ನಿಮ್ಗೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ನೀವು ನಮ್ಗೆ ಟೈಮ್ ಕೊಟ್ಟು ಇಷ್ಟೊತ್ತು ಬಂದು ನಮ್ಗೆ ಮಾತಾಡಿದ್ದೀರಾ. ಪೇಷನ್ಸ್ ಇದೆ. ಖಂಡಿತವಾಗ್ಲೂ ನೀವು ಮುಂದೆ ದೊಡ್ಡ ಸ್ಟಾರ್ ಆಗಿ ಬೆಳಿತೀರಾ. ನಿಮ್ಮ ಬಾಯರ್ಗೆ ಸರ್, ಕೆಲವೊಬ್ರು ಬಾಯರ್ಗೆ ನಿಜ ಆಗ್ಬಿಡುತ್ತೆ. ಖಂಡಿತವಾಗ್ಲೂ ಆಗುತ್ತೆ. ಕಾನ್ಫಿಡೆಂಟ್ ಇಟ್ಕೊಂಡು ಹಾರ್ಡ್ ವರ್ಕ್ ಮಾಡಿದರೆ, ಡೆಡಿಕೇಶನ್ ಇಂದಿದ್ರೆ ಖಂಡಿತವಾಗ್ಲೂ ಆಗುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು.